ಐಶ್ವರ್ಯ ಗೌಡ ವಂಚನೆ ಕೇಸ್ನಲ್ಲಿ ಮಹತ್ವದ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ನೋಟಿಸ್ ನೀಡ್ತಾರಾ ಪೊಲೀಸರು? ಐಶ್ವರ್ಯ ಗೌಡ ವಂಚನೆ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ನೋಟಿಸ್ ನೀಡಿ ವಿಚಾರಣೆಗೆ ಬರಬೇಕು ಅಂತ ಹೇಳ್ತಾರಾ? ಎಸ್, ನೋಟಿಸ್ ಕೊಟ್ಟು ವಿಚಾರಣೆ ನಡೆಸೋದಕ್ಕೆ ಖಾಕಿ ಪ್ಲಾನ್ ಮಾಡ್ಕೊಂಡಿದೆ. ಐಶ್ವರ್ಯ ಗೌಡ ಜೊತೆ ಲಿಂಕ್ ಅನ್ನ ಹೊಂದಿರುವಂತಹ ಹಿನ್ನೆಲೆ ನೋಟಿಸ್ ಕೊಡೋದಕ್ಕೆ ಈಗ ತೀರ್ಮಾನ ಮಾಡಿದ್ದಾರೆ. ಐಶ್ವರ್ಯ ಪತಿ ಹರೀಶ್ ಹೆಸರಿನಲ್ಲಿರುವಂತಹ ಬೆನ್ಸ್ ಕಾರನ್ನ ವಿನಯ್ ಕುಲಕರ್ಣಿ ಬಳಸ್ತಾ ಇದ್ರು. ಐಶ್ವರ್ಯ ನೀಡಿದ್ದ ಕಾರು ಬಳಸ್ತಿದ್ರಂತೆ ವಿನಯ್ ಕುಲಕರ್ಣಿ. ಹೀಗಾಗಿ ವಿನಯ್ ಕುಲಕರ್ಣಿ ವಿಚಾರಣೆ ನಡೆಸಬೇಕು ಅಂತ ಖಾಕಿ ಪ್ಲಾನ್ ಮಾಡಿಕೊಂಡಿದೆ. ಐಶ್ವರ್ಯ ಗೌಡ ಅವರ ಗಂಡನ ಹೆಸರಿನಲ್ಲಿದ್ದಂತಹ ಬೆನ್ಸ್ ಕಾರನ್ನ ವಿನಯ್ ಕುಲಕರ್ಣಿ ಬಳಸ್ತಾ ಇದ್ರು ಅನ್ನುವಂತಹ ಗಂಭೀರ ಆರೋಪ ಇದೆ. ಅದ್ರ ಬಗ್ಗೆ ಮಾಹಿತಿ ಕೂಡ ಪೊಲೀಸರು ತನಿಖಾ ಸಂದರ್ಭದಲ್ಲಿ ಕಲೆ ಹಾಕಿದ್ದಾರೆ. ಹೀಗಾಗಿ ವಿನಯ್ ಕುಲಕರ್ಣಿಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರೆಯೋದಕ್ಕೆ ಖಾಕಿ ಈಗ ಪ್ಲಾನ್ ಮಾಡಿಕೊಂಡಿದೆ. ವಿನಯ್ ಕುಲಕರ್ಣಿಗೂ ಐಶ್ವರ್ಯಗೂ ಇರುವಂತಹ ಲಿಂಕ್ ಏನು, ಯಾವೆಲ್ಲ ವ್ಯವಹಾರಗಳಿತ್ತು, ನೋಡಿ. ಯೋಗೇಶ್ ಗೌಡ ಹತ್ಯೆ ಆರೋಪಿ ಅಶ್ವಥ್ ಗೌಡ ಈಕೆಯ ಐಶ್ವರ್ಯಳ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ. ಸೊ ವಿನಯ್ ಕುಲಕರ್ಣಿ ಆಪ್ತನಾಗಿದ್ದವನು ಐಶ್ವರ್ಯ ಗೌಡಗೆ ಹೇಗೆ ಡ್ರೈವರ್ ಆದ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳಿದಾವೆ.